ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಬ್ಲೌಸ್ ಕಟ್ಟಿಂಗ್ ಅನ್ನ ಮಾಡಿ ತೋರಿಸಿದ್ದೆ, ಈ ಡಮ್ಮಿ ಪೀಸ್ದು. ಓಕೆನಾ? ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಳಬೇಕು ಮತ್ತು ಅದರ ಡ್ರಾಫ್ಟಿಂಗ್ ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ವಿ. ಸೊ ಅದನ್ನ ಸ್ಟಿಚಿಂಗ್ ಮಾಡಿ ಈಗ ಡಮ್ಮಿ ಪೀಸ್ ಮೇಲೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ, ಏನೆಲ್ಲ ಮಿಸ್ಟೇಕ್ಸ್ ಆಗಿದೆ. ಓಕೆನಾ? ಮತ್ತು ಯಾವ ರೀತಿ ನಾವು ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಬನ್ನಿ, ಹಾಗಿದ್ರೆ ವಿಡಿಯೋನ ಶುರು ಮಾಡಲ್ಲ. ಯಾರೆಲ್ಲ ಹೊಸಬರಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಅದೇ ರೀತಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡಿರಿ. ನಾವು ಹಾಕೋ ವಿಡಿಯೋಸ್ ನಿಮಗೆ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ವೀಕ್ಷಕರೇ, ಮೆಜರ್ಮೆಂಟ್ ವಿಡಿಯೋದಲ್ಲಿ ನಿಮಗೆ ಮೆಜರ್ಮೆಂಟ್ ಬಗ್ಗೆ ನಾನು ಹೇಳಿರ್ಬೇಕಾದ್ರೆ ಮಸ್ಟ್ ಅಂಡ್ ಶುಡ್ ನಿಮಗೆ ಮೆನ್ಷನ್ ಮಾಡಿ ಹೇಳಿದ್ದೆ. ನಾನು ಶೋಲ್ಡರ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ತುಂಬಾನೇ ಮುಖ್ಯ ಅಂತಕ್ಕಂಥದ್ದು. ಯಾಕೆ ಶೋಲ್ಡರ್ ಮೆಜರ್ಮೆಂಟ್ ತುಂಬಾ ಮುಖ್ಯ ಆಗತ್ತೆ ಅಂತಂದ್ರೆ, ಈಗ ನೀವು ಗಮನಿಸಿ, ಈಗ ನಾನು ಇದನ್ನ ಡಮ್ಮಿ ಪೀಸ್ ಮೇಲೆ ವೇರ್ ಮಾಡಿರ್ತಕ್ಕಂಥದ್ದು ನೋಡಿ. ಶೋಲ್ಡರ್ ಎಲ್ಲೂ ನಮಗೆ ಡ್ರಾಪ್ ಆಗಲ್ಲ. ಸ್ಲೋಪ್ ಅನ್ನ ಕೂಡ ಕೊಟ್ಟಿದ್ದೀವಿ, 1 ಇಂಚ್ ಸ್ಲೋಪ್ ಅನ್ನ ನಾವು ಕೊಟ್ಟಿದ್ದೀವಿ. ಶೋಲ್ಡರ್ ಮತ್ತೆ ಎಲ್ಲೂ ಡ್ರಾಪ್ ಆಗ್ತಾ ಇಲ್ಲ. ಓಕೆನಾ? ಬ್ಯಾಕ್ ಸೈಡ್ ಕೂಡ ನಿಮಗೆ ತೋರಿಸ್ಬಿಡ್ತೇನೆ ನೋಡಿ. ಓಕೆನಾ? ಬ್ಯಾಕ್ ಸೈಡ್ ಕೂಡ ಅಷ್ಟೇ, ನಾವು ಯಾವ ಮೆಜರ್ಮೆಂಟ್ಗೆ 13 ಇಂಚ್ ಲೆಂತ್ ಏನ್ ಮೆಜರ್ಮೆಂಟ್ ತೆಗೆದುಕೊಂಡಿದ್ದೀವಿ ಅದೇ ಮೆಜರ್ಮೆಂಟ್ಗೆ ಬ್ಲೌಸ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುತ್ಕೊಂಡಿದೆ. ಕರೆಕ್ಟ್ ಶೋಲ್ಡರ್ ಲೈನ್ಗೆ ಲೈನ್ ಅಂತಕ್ಕಂಥದ್ದು ಬಂದು ಕುತ್ಕೊಂಡಿದೆ. ಬಟ್ ಇಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ವಿ ಅಂತಕ್ಕಂಥ ತೋರಿಸ್ತೀನಿ. ಇಲ್ಲಿ ರಿಂಕಲ್ಸ್ ಎದಕ್ಕೆ ಬರುತ್ತೆ, ಮೇಜರ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಪ್ರತಿಯೊಬ್ಬರು ಸ್ಟಿಚ್ ಮಾಡಿ ಆದ್ಮೇಲೆ ಈ ರಿಂಕಲ್ಸ್ ನ ಅವಾಯ್ಡ್ ಮಾಡೋದು ಹೇಗೆ, ಇದು ಬಹಳ ಮುಖ್ಯ. ಯಾಕಂದ್ರೆ ಈ ರಿಂಕಲ್ಸ್ ಅಂತಕ್ಕಂಥದ್ದು ಏನಿದೆ, ಇದು ಎಲ್ರಿಗೂ ತಲೆ ತಿನ್ನುವಂತಹ ಕೆಲಸ ಮಾಡುತ್ತೆ. ಸೊ ಇದನ್ನ ಎಷ್ಟೇ ಯೋಚನೆ ಮಾಡಿದ್ರು ಈ ರಿಂಕಲ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಅಂತಕ್ಕಂಥವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಬಂದ್ಬಿಡತ್ತೆ. ನಾವು ಯಾವ ರೀತಿ ಮೆಜರ್ಮೆಂಟ್ ನ ತೆಗೆದುಕೊಂಡ್ರೆ ಈ ರೀತಿ ರಿಂಕಲ್ಸ್ ಅನ್ನ ಅವಾಯ್ಡ್ ಮಾಡಬಹುದು ಅಂತಕ್ಕಂಥದ್ದನ್ನ. ಓಕೆನಾ? ಈಗ ಬನ್ನಿ, ವಿಷಯಕ್ಕೆ ಬರೆಯೋದಾದ್ರೆ, ನಾವು ಶೋಲ್ಡರ್ ಮೆಜರ್ಮೆಂಟ್ ನ ತೆಗೆದುಕೊಂಡಿದ್ವಿ. ಎಲ್ಲಿಂದ ಶೋಲ್ಡರ್ ಮೆಜರ್ಮೆಂಟ್ ನ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ಈಗ ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ. ನಾವು ಶೋಲ್ಡರ್ ಏನಿದೆ, ಈಗ ನೋಡಿ, ನಿಮ್ಗೆ ಇಲ್ಲಿ ಶೇಪ್ ಅಂತಕ್ಕಂಥದ್ದು ಕಾಣ್ತಾ ಇದೆ. ಓಕೆನಾ? ಈ ಶೇಪ್ ಏನಿದೆ, ನಾವು ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಯಾವಾಗ ಕೊಡ್ತೀವಿ, ಶೋಲ್ಡರ್ ಟು ಶೋಲ್ಡರ್ ಮೆಜರ್ಮೆಂಟ್ ಏನಿದೆ ನಾವ್ ಎಲ್ಲಿ ತೆಗೆದುಕೊಳ್ಬೇಕು ಅಂದ್ರೆ ಕಂಕುಳ ಭಾಗದಿಂದ ತೆಗೆದುಕೊಳ್ಬೇಕಾಗತ್ತೆ. ಓಕೆನಾ? ನಾವು ಯೂಶುವಲಿ ಶೋಲ್ಡರ್ ಮೆಜರ್ಮೆಂಟ್ ಎಲ್ಲಿಂದ ತೆಗೆದುಕೊಳ್ತೀವಿ, ಇಲ್ಲಿಂದ ತೆಗೆದುಕೊಳ್ತೀವಿ. ಇಲ್ಲೂ ಕೂಡ ಆಗಿರುವಂತಹ ಮಿಸ್ಟೇಕ್ ಅದೇ. ಈಗ ಸ್ವಲ್ಪ ಯೋಚನೆ ಮಾಡಿ, ಇದೇ ಒಂದು ಮೆಜರ್ಮೆಂಟ್ ಇಲ್ಲಿ ನಿಮ್ಗೇನು ರಿಂಕಲ್ಸ್ ಕಾಣ್ತಾ ಇದೆ, ಈ ರಿಂಕಲ್ಸ್ ಅವಾಯ್ಡ್ ಆಗ್ಬೇಕು ಅಂತಂದ್ರೆ ನಾವು ಜಸ್ಟ್ ಈ ಒಂದು ಮೆಜರ್ಮೆಂಟ್ ಇರುವಂತಹ ಬ್ಲೌಸ್ ಏನಿದೆ, ಓಕೆನಾ, ಇದನ್ನ ನಾವು ಸ್ವಲ್ಪ ಮೇಲೆ ಎತ್ಕೊಂಡ್ಬಿಟ್ರೆ ನೋಡಿ, ನಿಮಗೆ ರಿಂಕಲ್ಸ್ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಏನು, ಈ ಒಂದು ಪಾರ್ಟ್, ಈ ಒಂದು ಪೊಸಿಷನ್ ಏನಿದೆ, ಈ ಪೊಸಿಷನ್ ಇನ್ನು ಮೇಲೆ ಬರಬೇಕು. ಸೊ ಈ ಪೊಸಿಷನ್ ಯಾವಾಗ ಇನ್ನು ಮೇಲೆ ಬರುತ್ತೋ ಅವಾಗ ಇಲ್ಲಿ ಬರುವಂತಹ ರಿಂಕಲ್ಸ್ ಅಂತಕ್ಕಂಥದ್ದು ಅವಾಯ್ಡ್ ಆಗುತ್ತೆ. ಮತ್ತು ಅದೇ ರೀತಿ ಈ ಬ್ಯಾಕ್ ಸೈಡ್ ಅಲ್ಲಿ ಆಟೋಮೆಟಿಕ್ ಇದು ಕೂಡ ಮೇಲ್ಗಡೆ ಹೋಗೋದ್ರಿಂದ, ಇದು ಕೂಡ ಈ ಪ್ಲೇಸ್ಗೆ ಬಂದು ಕೂತ್ಕೊಳ್ಳೋದ್ರಿಂದ ಬ್ಲೌಸ್ ಅಂತಕ್ಕಂಥದ್ದು ಬಾಡಿಗೆ ಅಂಟುಕೊಂಡು ಕೂತ್ಕೊಳ್ಳುತ್ತೆ. ಆಗ ನಿಮಗೆ ಆಟೋಮೆಟಿಕ್ಲಿ ಇಲ್ಲಿ ಬರುವಂತ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಸೊ ಇದನ್ನ ಪರ್ಫೆಕ್ಟ್ ಆಗಿ ಶೋಲ್ಡರ್ ಮೆಜರ್ಮೆಂಟ್ ನ ಯಾವ ರೀತಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ರ ಮೆಂಬರ್ಶಿಪ್ ಕ್ಲಾಸ್ ಅಲ್ಲಿ ನಾನು ಪರ್ಫೆಕ್ಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಅದೇ ರೀತಿ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಾವು ಫ್ರಂಟ್ ಕಪ್ ಶೇಪ್ ಅಲ್ಲಿ ಗಮನಿಸಿದ್ರೆ, ಫ್ರಂಟ್ ಕಪ್ ಶೇಪ್ ಅಲ್ಲಿ ನಮಗೆ ಇಲ್ಲಿ ರಿಂಕಲ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ, ಮುದ್ದೆ ಮುದ್ದೆ ಆಗ್ತಾ ಇದೆ. ಇಲ್ಲಿ ಕೂಡ ಸ್ವಲ್ಪ ಮುದ್ದೆ ಮುದ್ದೆ ಆಗ್ತಾ ಇದೆ. ಯಾಕೆ ಈ ಸಮಸ್ಯೆ ಬರುತ್ತೆ? ಬಟ್ ಫ್ರಂಟ್ ಕರೆಕ್ಟ್ ಆಗಿದೆ, ಎಲ್ಲೂ ಕೂಡ ಗ್ಯಾಪ್ ಇಲ್ಲ. ಓಕೆನಾ? ಪರ್ಫೆಕ್ಟ್ ಆಗಿ ಕುತ್ಕೊಂಡಿದೆ. ಮತ್ತು ನಾವು ಮೆಜರ್ಮೆಂಟ್ ಅನ್ನ ಕರೆಕ್ಟ್ ಆಗಿ ತೆಗೆದುಕೊಂಡಿದ್ವಿ, ಡ್ರಾಫ್ಟಿಂಗ್ ಕರೆಕ್ಟ್ ಆಗಿ ಹಾಕಿದ್ವಿ. ಆದ್ರೂ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತಂದ್ರೆ, ನಿನ್ನೆ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ನಾವು ಮೆಜರ್ಮೆಂಟ್ ನ ಎಲ್ಲಿಂದ ತೆಗೆದುಕೊಂಡಿದ್ವಿ, ಇಲ್ಲಿಂದ ತೆಗೆದುಕೊಂಡಿದ್ವಿ. ಓಕೆನಾ? ಈ ಮೆಜರ್ಮೆಂಟ್ ಇಂದ ನಮಗೆ 9.5 ಗೆ ಡಾಟ್ ಪಾಯಿಂಟ್ ಅನ್ನೋದು ಬರುತ್ತೆ. ಅದಾದ ನಂತರ 12 ಇಂಚಿಗೆ ನಾವೇನ್ ಮಾಡಿದೀವಿ, ಅಂಡರ್ ಬಸ್ಟ್ ಲೈನ್ ಮೆಜರ್ಮೆಂಟ್ ನ ತೆಗೆದುಕೊಂಡಿದೀವಿ. ಈಗ ಇಲ್ಲಿ ಗಮನಿಸಿ, ನೀವು 12 ಇಂಚಿಗೆ ಅಂಡರ್ ಬಸ್ಟ್ ಲೈನ್ ಮೆಜರ್ಮೆಂಟ್ ಇದೆನಾ? ಇಲ್ಲ. ಏನಾಗಿದೆ, 11.5 ಇಂಚಿಗೆ ಹೋಗಿದೆ. ಯಾಕೆ ಮೇಲೆ ಹೋಯ್ತು? ನಾವು ಕಟ್ಟಿಂಗ್ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಮಾರ್ಜಿನ್ ಅನ್ನ ಬಿಟ್ಟಿಲ್ಲ. ಬೇಕಿದ್ರೆ ವಿಡಿಯೋನ ಹೋಗಿ ನೀವು ಗಮನಿಸಿ. ಕಟ್ಟಿಂಗ್ ಮಾಡಬೇಕಾದ್ರೆ ನಾವು ಇಲ್ಲಿಂದ ಇಲ್ಲಿಗೆ 12 ಇಂಚಿಗೆ ನಾವು ಮಾರ್ಕ್ ಅನ್ನ ಹಾಕೊಂಡಿದೀವಿ. 12.5 ಇಂಚಿಗೆ ಮಾರ್ಕ್ ಹಾಕೊಂಡು ಪ್ಲಸ್ ಅಲ್ಲಿಂದ 1/2 ಇಂಚ್ ಮಾರ್ಜಿನ್ ಅನ್ನ ಕೆಳಗಡೆ ಕೊಟ್ಟಿಲ್ಲ. ಸೊ ಆ ಉದ್ದೇಶದಿಂದ ಏನಾಗಿದೆ, ಇದು ಮೇಲ್ಗಡೆ ಏರಿದೆ. ಇದು ಯಾವಾಗ ಮೇಲ್ಗಡೆ ಇರುತ್ತೋ ಆಟೋಮೆಟಿಕ್ ಇದು ಮೇಲ್ಗಡೆ ಇರುತ್ತೆ. ಆಟೋಮೆಟಿಕ್ ಇಲ್ಲಿ ಪಫ್ ಅನ್ನೋದು ಕ್ರಿಯೇಟ್ ಆಗ್ಬಿಡುತ್ತೆ.
ಸೊ ಆಟೋಮೆಟಿಕ್ಲಿ ರಿಂಕಲ್ಸ್ ಅನ್ನೋದು ಬಂತು. ಸೊ ಇದೇ ಒಂದು ಮೆಜರ್ಮೆಂಟು ನಮಗೆ ಹಾಫ್ ಇಂಚ್ ಕೆಳಗಡೆ ಹೋಯಿತು ಅಂದರೆ ಈ ಡಾಟ್ ಪಾಯಿಂಟ್ಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆಗ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಈ ಸಮಸ್ಯೆ ಕೂಡ ಇರಲ್ಲ. ಸೊ ಮೇಜರ್ ಆಗಿ ನೀವು ಇವತ್ತು 2 ವಿಷಯನ ಕ್ಲಿಯರ್ ಆಗಿ ಅರ್ಥ ಮಾಡಿಸಿದ್ರಿ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ಶೋಲ್ಡರು ಪ್ಲಸ್ ಅಂಡರ್ ಬಸ್ಟ್ ಲೈನ್ ಮೆಜರ್ಮೆಂಟ್ ಬಹಳ ಮುಖ್ಯ. ನೋಡಿ ಪಟ್ಟಿ ಕೂಡ ಅಷ್ಟೇ ಎಷ್ಟು ಪರ್ಫೆಕ್ಟ್ ಆಗಿ ಕೂತ್ಕೊಂಡಿದೆ ಪಟ್ಟಿ ಅಂತಕ್ಕಂಥದ್ದು. ಯಾಕೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಂತಂದ್ರೆ ನಮಗೆ ಈ ಮೆಜರ್ಮೆಂಟ್ ಅಂಡರ್ ಬಸ್ಟ್ ಲೈನ್ ಮೆಜರ್ಮೆಂಟ್ಗೆ ಹೊಂದಿಕೊಳ್ಳುವ ಹಾಗೆ ನಾವು ಮೆಜರ್ಮೆಂಟ್ ಅನ್ನ ತೆಗೆದುಕೊಂಡಿರೋದ್ರಿಂದ ಪಟ್ಟಿ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಎಲ್ಲೂ ಕೂಡ ನಿಮಗೆ ಯಾವುದು ಫ್ರಂಟ್ ಓಪನ್ ಆಗಲಿ ಮೇಲ್ಗಡೆ ಆಗಲಿ ಈ ರೀತಿ ಸಮಸ್ಯೆ ನಿಮಗೆ ಬರಲ್ಲ. ಯಾಕೆಂದ್ರೆ ಅಂಡರ್ ಬಸ್ಟ್ ಲೈನ್ ಮೆಜರ್ಮೆಂಟ್ ನಮಗೆ ಗೊತ್ತಿದೆ, ನಾವು ತೆಗೆದುಕೊಂಡಿದ್ದೀವಿ. ಸೊ ಹಾಗಾಗಿ ಗೊತ್ತಿಲ್ಲ ಅಂದ್ರೆ ಮಾತ್ರ ನಮಗೆ ಸಮಸ್ಯೆ ಅಂತಕ್ಕಂಥದ್ದು ಬರುತ್ತೆ. ಸೊ ಹೀಗೆ ಸಣ್ಣ ಸಣ್ಣ ಪಾಯಿಂಟ್ ಮೇಲೆ ನಾವು ಕೆಲಸನ ಮಾಡೋದೇ ಇಲ್ಲ, ಅದನ್ನ ಮರ್ತು ಬಿಟ್ಟಿರ್ತೀವಿ. ಸೊ ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ಮೇಲೆ ನಾವು ಮಾಡ್ಕೊಂಡ್ರೆ ಕೆಲಸನ, ಸೊ ಇದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಕಂಪ್ಲೀಟ್ಲಿ ಡಿಸೈನರ್ ತರ ನಾವು ಬ್ಲೌಸ್ ಅನ್ನ ಸ್ಟಿಚ್ ಮಾಡೋದನ್ನ ಕಲಿಬಹುದು ವೀಕ್ಷಕರೇ. ಸೊ ಹಾಗಾಗಿ ಈ 2 ಪಾಯಿಂಟ್ ಮೇಜರ್ ಪಾಯಿಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು. ಯಾಕಂದ್ರೆ ಲಾಸ್ಟ್ ವಿಡಿಯೋ ನಾವು ಕಟಿಂಗ್ ಮಾಡಿದ್ದೀನಿ. ಕಟಿಂಗ್ ಮಾಡಿ ಆದ ನಂತರ ಸಾಕಷ್ಟು ಜನ ಸ್ಟಿಚಿಂಗ್ ಕೂಡ ನೀವು ಮಾಡಿರ್ತೀರಿ. ಸೊ ನಿಮಗೂ ಇದೇ ರೀತಿ ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ ನಾವು ಕಟ್ಟಿಂಗ್ ಅಲ್ಲಿ ಏನ್ ಫಾಲ್ಟ್ ಮಾಡಿದ್ದೀವಿ ಅಂತಂದ್ರೆ ಈ ಫಾಲ್ಟ್ ಅನ್ನ ಮಾಡಿದ್ದೀವಿ, ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಓಕೆನಾ? ಅದೇ ರೀತಿ ನೀವು ಕೂಡ ನನ್ನ ಹತ್ರ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಅನ್ನ ಕಲಿಬೇಕು, ಫಿನಿಶಿಂಗ್ ಅನ್ನ ಕಲಿಬೇಕು, ಸಣ್ಣ ಸಣ್ಣ ಪಾಯಿಂಟ್ ಮೇಲೆ ನೀವು ಕೂಡ ಕೆಲಸನ ಮಾಡಬೇಕು, ಪ್ರೊಫೆಷನಲಿಸಮ್ ಅನ್ನ ಪಡೆದುಕೊಳ್ಬೇಕು ಮತ್ತು ಸ್ಟಿಚಿಂಗ್ ಅಲ್ಲಿ ನಾವು ಡಿಸೈನರ್ಗಿಂತಲೂ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನ ತೋರಿಸ್ಕೊಳ್ಬೇಕು. ಮನೆಯಲ್ಲೇ ಕೂತ್ಕೊಂಡು ನಾವು ಕಲಿಬೇಕು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಮೆಂಬರ್ಶಿಪ್ ಕ್ಲಾಸ್ ಅಂತಕ್ಕಂಥದ್ದು ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ 4 ಮಂತ್ಸ್ ಇಂದ ಡಿಸೆಂಬರ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಆಲ್ರೆಡಿ ನಿಮಗೆ ಅದರಲ್ಲಿ 4 ಡಾಟ್ ಬ್ಲೌಸ್ ಇದೆ ಮತ್ತು ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದೆ ಮತ್ತು ಕಟೋರಿ ಬ್ಲೌಸ್ ಇದೆ ಮತ್ತು ನಿಮಗೆ ವಿ ಶೇಪ್ ಡಿಸೈನರ್ ಕೋರ್ಸ್ ಬ್ಲೌಸ್ ಅಂತಕ್ಕಂಥದ್ದು ಈ ಮಂತ್ ಇಂದ ಸ್ಟಾರ್ಟ್ ಆಗಿದೆ. ಈಗ ಎಂಡಿಂಗ್ ಸ್ಟೇಜ್ ಅಲ್ಲಿ ಇದೆ. ಅದ್ರದ್ದು ನಿಮಗೆ ಒಂದು ಕ್ಲಿಪ್ ಅನ್ನ ತೋರಿಸ್ತೀನಿ ನಿಮಗೆ. ಓಕೆನಾ? ಯಾವ ರೀತಿ ಇರುತ್ತೆ ಅಂತ ಹೇಳಿ. ನೋಡಿ ವೀಕ್ಷಕರೇ, ಇದೇ ನಾವು ವಿ ಶೇಪ್ ಅನ್ನ ಡಿಸೈನರ್ ಕೋರ್ಸ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಪ್ರಿನ್ಸೆಸ್ ಕಟ್ದು. ಓಕೆನಾ ವೀಕ್ಷಕರೇ? ಪ್ರಿನ್ಸೆಸ್ ಕಟ್ ವಿ ಶೇಪ್ ಡಿಸೈನರ್ ಕೋರ್ಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಅದರ ಒಂದು ಫ್ರಂಟ್ ಪಾರ್ಟ್ ಅನ್ನ ನಾವು ಆಲ್ರೆಡಿ ಈಗ ನಿಮ್ಗೆ ಆಲ್ರೆಡಿ ಕೋರ್ಸ್ ಅಲ್ಲಿ ನಿಮಗೆ ಆಲ್ರೆಡಿ ಕೋರ್ಸ್ ನ ಜಾಯ್ನ್ ಆಗಿರತಕ್ಕಂಥವ್ರಿಗೆ ಗೊತ್ತಿರುತ್ತೆ. ಸೊ ಇದನ್ನ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ವಿಡಿಯೋ ಅಂತಕ್ಕಂಥದ್ದು ನಿಮಗೆ ಎವ್ರಿ ಬುಧವಾರ ಮತ್ತು ಸಂಡೇ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ಒಳಗಡೆ, ಇಲ್ಲ ಅಂದ್ರೆ ಅವತ್ತಿನ ದಿನ 6 ಗಂಟೆ ಒಳಗಡೆ ನಿಮಗೆ ವಿಡಿಯೋ ಅಂತಕ್ಕಂಥದ್ದು ಸಿಗುತ್ತೆ. ಕ್ಲಾಸ್ ವಿಡಿಯೋಸ್ ಪ್ರತಿ ಬುಧವಾರ ಮತ್ತು ಭಾನುವಾರ ಕಂಪಲ್ಸರಿ ನಿಮಗೆ ಸಿಗುತ್ತೆ. ಇಲ್ಲ ಅಂದ್ರೆ ಆಗಿಲ್ಲ ಅಂತಂದ್ರೆ ನಿಮ್ಗೆ ಅಪ್ಡೇಟ್ ಅನ್ನೋದು ಕೊಡ್ತಾ ಇರ್ತೀನಿ. ಪ್ರತಿ ತಿಂಗಳು ಒಂದೊಂದು ಕೋರ್ಸ್ ಅಂತಕ್ಕಂಥದ್ದು ಇದರಲ್ಲಿ ಯಾಡ್ ಆಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಕೋರ್ಸ್ ಅನ್ನ ಯಾವ ರೀತಿ ನಾವು ಜಾಯಿನ್ ಆಗಬೇಕು ಅಂತಂದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣ್ತಾ ಇರುತ್ತೆ. ಆ ನಂಬರ್ಗೆ ನೀವು ವಾಟ್ಸಪ್ ಅಲ್ಲಿ ಹಾಯ್ ಕೋರ್ಸ್ ಅಂತ ನೀವು ಮೆಸೇಜ್ ಮಾಡಿದ್ರೆ, ಬ್ಲೌಸ್ ಕೋರ್ಸ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಕೋರ್ಸ್ ಲಿಂಕ್ ಅನ್ನ ನಾನು ಕಳಿಸ್ತೇನೆ. ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ, ಮೆಂಬರ್ಶಿಪ್ ಜಾಯಿನ್ ಆಗ್ಬೇಕಾಗತ್ತೆ. ಸೊ ಅದರಲ್ಲಿ ಪ್ರಾಸೆಸ್ ಏನಿರುತ್ತೆ ಅಂದ್ರೆ ಕಂಪಲ್ಸರಿ ನಿಮಗೆ ಅಕೌಂಟ್ ಅಂತಕ್ಕಂಥದ್ದು ಇರಬೇಕು. ಅಲ್ಲಿ ಅಮೌಂಟ್ ಅಂತಕ್ಕಂಥದ್ದು ಪೇ ಮಾಡಬೇಕಾಗತ್ತೆ. ಎಷ್ಟು ಅಮೌಂಟ್ ಪೇ ಮಾಡಬೇಕಾಗತ್ತೆ ಅಂದ್ರೆ, ನೀವು ಆಲ್ರೆಡಿ ಟೈಲರ್ಸ್ ಇದ್ದೀರಿ, ನಮಗೆ ವಿಡಿಯೋ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಅಂತಂದ್ರೆ ನೀವು ಜಸ್ಟ್ 89 ರುಪೀಸ್ಗೆ ನೀವು ಆಕ್ಸೆಸ್ ಅನ್ನ ಪಡೆದುಕೊಳ್ಬಹುದು. ಕಂಪ್ಲೀಟ್ ಎಲ್ಲಾ ಬ್ಲೌಸ್ ಕೋರ್ಸ್ ಆಕ್ಸೆಸ್ ಅನ್ನು ಕೂಡ ನೀವು 89 ರುಪೀಸ್ಗೆ ಪಡೆದುಕೊಳ್ಬಹುದು. ಇಲ್ಲ ಸರ್ ನನಗೆ ಆಲ್ರೆಡಿ ಕಲಿತಾ ಇದ್ದೀನಿ, ನನಗೆ ಸ್ಟಿಚಿಂಗ್ ಸ್ವಲ್ಪ ಬರ್ತಾ ಇದೆ, ಬಟ್ ಸ್ವಲ್ಪ ನಮಗೆ ಸಪೋರ್ಟ್ ಅಂತಕ್ಕಂಥದ್ದು ಬೇಕಾಗತ್ತೆ ಅಂತಂದ್ರೆ ವಾಟ್ಸಪ್ ಸಪೋರ್ಟ್ ಅಂತಕ್ಕಂಥದ್ದು ನಿಮಗೆ ಇರುತ್ತೆ. ಆದ್ರೆ ನೀವು 159 ರುಪೀಸ್ ಅನ್ನ ಪೇ ಮಾಡಬೇಕಾಗತ್ತೆ ವಾಟ್ಸಪ್ ಸಪೋರ್ಟ್ ಬೇಕು ಅಂತಂದ್ರೆ. ಈಗ ಆಲ್ರೆಡಿ ಸಾಕಷ್ಟು ಜನ ಮೆಂಬರ್ಶಿಪ್ ಅನ್ನ ಪಡೆದುಕೊಂಡಿದ್ದೀರಿ. ಸೊ ಇನ್ನು ಯಾರೆಲ್ಲ ಮೆಂಬರ್ಶಿಪ್ ಅನ್ನ ಪಡೆದುಕೊಳ್ಳಿ. ನಿಮಗೆ ಅದರ ಲಿಂಕ್ ಅನ್ನ ನಾನು ಸ್ಕ್ರೀನ್ ಎಂಡ್ ಅಲ್ಲಾದ್ರೂ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಾದ್ರೂ ಕೊಟ್ಟಿರ್ತೀನಿ. ಇಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದಲ್ಲಿ ಜಾಯಿನ್ ಆಪ್ಷನ್ ಅನ್ನೋದು ನಿಮಗೆ ಸಿಗುತ್ತೆ. ಜಾಯಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಸ್ಕ್ರೋಲ್ ಮಾಡಿದ್ರೆ 89 ರುಪೀಸ್ ಕಾಣುತ್ತೆ. ಇನ್ನೂ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ವಾಟ್ಸಪ್ ಮಾಡಬಹುದು ಅನ್ನುವಂಥ ಆಪ್ಷನ್ ಸಿಗುತ್ತೆ. ಅಲ್ಲಿ 159 ರುಪೀಸ್ ನೀವು ಪೇ ಮಾಡಬೇಕಾಗತ್ತೆ. ಪೇ ಮಾಡಿದ ತಕ್ಷಣ ನಿಮಗೆ ಎನಿ ಯು ಪಿ ಐ ಐ ಡಿ, ಓಕೆನಾ, ಯಾವುದೇ ನೀವು ಯು ಪಿ ಐ ಐ ಡಿ ಅಂದದ್ದು ಕೂಡ ನೀವು ಪೇ ಮಾಡಬಹುದು. ಇದು ಬಂದು ನಿಮಗೆ ಆಟೋ ಡೆಬಿಟ್ ಆಪ್ಷನ್ ಅಂತಕ್ಕಂಥದ್ದು ಸಿಗುತ್ತೆ. ಮಂತ್ಲಿ ಇದು 159 ಆರ್ 89 ರುಪೀಸ್ ಆಟೋ ಡೆಬಿಟ್ ಆಪ್ಷನ್ ಅಲ್ಲಿ ನಿಮಗೆ ವರ್ಕ್ ಆಗುತ್ತೆ. ಒಂದು ವೇಳೆ ನಿಮಗೆ ಈ ಮಂತ್ ಅಲ್ಲೇ ನೀವು ಕ್ಯಾನ್ಸಲ್ ಮಾಡ್ಕೋಬೇಕು ಅಂದ್ರೂ ಕೂಡ ನೀವು ಕ್ಯಾನ್ಸಲ್ ಅನ್ನ ಮಾಡ್ಕೊಳ್ಬಹುದು. ಎನಿ ಟೈಮ್ ನೀವು ಕ್ಯಾನ್ಸಲ್ ಅನ್ನ ಮಾಡ್ಕೊಳ್ಬಹುದು. ಆಟೋ ಡೆಬಿಟ್ ಆಪ್ಷನ್ ಅಲ್ಲಿ 2036 ವರೆಗೂ ಕಟ್ ಆಗುತ್ತೆ ಅಂತ ತೋರಿಸುತ್ತೆ. ಬಟ್ ನೀವು ಆ ಮಂತ್ ಅಲ್ಲಿ ನೀವು ಕ್ಯಾನ್ಸಲ್ ಅನ್ನ ಮಾಡ್ಕೊಳ್ಬಹುದು ಒಂದು ವೇಳೆ ಕೋರ್ಸ್ ನಿಮಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ, ಅಥವಾ
ಕೋರ್ಸ್ ನನಗೆ ಸಾಕು, ಇಲ್ಲಿಗೆ ಕಲ್ತಿದ್ದು ಸಾಕು ಅಂತ ಅನಿಸಿದ್ರೆ ನೀವು ಆ ಮಂತ್ ಇಂದ ನೀವು ಕ್ಯಾನ್ಸಲ್ನ ಮಾಡ್ಕೊಳ್ಬಹುದು. ಓಕೆನಾ ವೀಕ್ಷಕರೇ, ಇಷ್ಟೆಲ್ಲ ಬೆನಿಫಿಟ್ ನಿಮಗೆ ಜಸ್ಟ್ 159 ಮತ್ತು 89 ರುಪೀಸ್ ಅಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಕ್ಲಾಸ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಇದಾದ ನಂತರ ಮತ್ತು ಜೆಂಟ್ಸ್ಗೆ ನಿಮಗೆ ಪ್ಯಾಂಟ್ ಕಟಿಂಗ್ ಮತ್ತು ಪ್ಯಾಂಟ್ ಸ್ಟಿಚಿಂಗ್, ಶರ್ಟ್ ಕಟಿಂಗ್ ಮತ್ತು ಶರ್ಟ್ ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿ ಮಾಡೋದು ಯಾವ ರೀತಿ ಅನ್ನೋದನ್ನು ಕೂಡ ಮೆಂಬರ್ಶಿಪ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಲಾಗತ್ತೆ. ನಿಮಗೆ ಸಪರೇಟ್ ಕೋರ್ಸ್ ಅಂತಕ್ಕಂಥದ್ದು ಲಾಂಚ್ ಮಾಡ್ತಾ ಇದ್ದೀನಿ. ಮೇ ಬಿ ನೆಕ್ಸ್ಟ್ ಮಂತ್ ಆಗಬಹುದು, ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಅಲ್ಲಿ ನಿಮಗೆ ಮೆಂಬರ್ಶಿಪ್ ವಿಡಿಯೋಸ್ ಅಂತಕ್ಕಂಥದ್ದು ನಿಮಗೆ ಅವೈಲೇಬಲ್ ಆಗಿ ಸಿಗುತ್ತೆ. ಓನ್ಲಿ ಫಾರ್ ಪ್ಯಾಂಟ್ ಶರ್ಟ್ ಇವೆರಡು ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಓನ್ಲಿ ಅದು ಮಾತ್ರ ಮೆಂಬರ್ಶಿಪ್ ವಿಡಿಯೋಸ್ ಅಲ್ಲಿ ಮಾತ್ರ ಅವೈಲೇಬಲ್ ಆಗಿರುತ್ತೆ, ಪಬ್ಲಿಕ್ ಅಲ್ಲಿ ಇರೋದಿಲ್ಲ. ಯಾರೆಲ್ಲ ಜೆಂಟ್ಸ್ ಕೂಡ ನಾವು ಟೈಲರಿಂಗ್ ಅಲ್ಲಿ ಪರ್ಫೆಕ್ಟ್ ಆಗಬೇಕು, ಶರ್ಟ್ ಕಟಿಂಗ್ ಆಗಿರ್ಬೋದು, ಪ್ಯಾಂಟ್ ಕಟಿಂಗ್ ಆಗಿರ್ಬೋದು ಮತ್ತು ಸ್ಟಿಚಿಂಗ್ ಅಲ್ಲಿ ಮೇಜರ್ ಇಂಪಾರ್ಟೆಂಟ್ ರೋಲ್ ಏನಪ್ಪಾ ಅಂದ್ರೆ ಪ್ಯಾಂಟ್ ಮತ್ತು ಶರ್ಟ್ ಅಲ್ಲಿ ಸ್ಟಿಚಿಂಗ್. ಓಕೆನಾ, ಕಟಿಂಗ್ ನ ನಾವು ಮಾಡ್ಕೊಂಡ್ಬಿಡ್ತೀವಿ, ಸ್ಟಿಚಿಂಗ್ ಅಲ್ಲಿ ಬಹಳ ಫಾಲ್ಟ್ ಅನ್ನು ನಾವು ಮಾಡ್ತೀವಿ, ನಮಗೆ ಗೊತ್ತಾಗೋದಿಲ್ಲ. ಫಿನಿಶಿಂಗ್ ಔಟ್ಪುಟ್ ನಾವು ಯಾವ ರೀತಿ ತೆಗಿಬೇಕು ಅಂತಕ್ಕಂಥದ್ದನ್ನ ನಿಮಗೆ ಮೆಂಬರ್ಶಿಪ್ ಕ್ಲಾಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ಲಾಗತ್ತೆ. ಅದು ಕೂಡ ಅಷ್ಟೇ ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕ್ ಇಂದ ನಿಮಗೆ ಸಿಗುತ್ತೆ. ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ವಾಟ್ಸಪ್ ಕೋರ್ಸ್ ಅಂತಕ್ಕಂಥದ್ದನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಈ ಮಂತ್ ಸೆಕೆಂಡ್ ವೀಕ್ ಅಲ್ಲಿ ಬರಬೇಕಾಗಿತ್ತು, ಅದು ಇನ್ನೂ ಬಂದಿಲ್ಲ, ಮೇ ಬಿ ಸ್ವಲ್ಪ ಲೇಟ್ ಆಗಬಹುದು. ವಾಟ್ಸಪ್ ಅಲ್ಲೂ ಕೂಡ ಅಷ್ಟೇ ಯಾರೆಲ್ಲ ಬೋಟಿಕ್ ಅನ್ನ ರೆಡಿ ಮಾಡ್ತಾ ಇದ್ದೀರಿ ಅಥವಾ ಬೋಟಿಕ್ ಅನ್ನ ನಡೆಸ್ತಾ ಇದ್ದೀರಿ, ನಿಮಗೆ ಕಟಿಂಗ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದ್ರೆ ನೀವು ವಾಟ್ಸಪ್ ಕೋರ್ಸ್ ಅನ್ನ ತೆಗೆದುಕೊಳ್ಬಹುದಾಗುತ್ತೆ. ಅದರ ಅಪ್ಡೇಟ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ಯಾವ ರೀತಿ ನಡೆಯುತ್ತೆ ವಾಟ್ಸಪ್ ಕ್ಲಾಸ್ ಅಂತಕ್ಕಂಥದ್ದು. ಅದರಲ್ಲಿ ನೀವು ಏನೇನು ಕಲಿಲಿಕ್ಕಾಗತ್ತೆ. ತುಂಬಾ ಇಂಪಾರ್ಟೆಂಟ್ ರೋಲ್ ಏನಪ್ಪಾ ಅಂದ್ರೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ. ಸೊ ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಲ್ಲಿ ಬಹಳ ಡಿಮ್ಯಾಂಡೆಡ್ ಬ್ಲೌಸ್ ಆಗಿರೋದ್ರಿಂದ ನಿಮ್ಗೆ ಅದರಲ್ಲಿ ಏನೇನು ಚೇಂಜಸ್ ಮಾಡಬೇಕು ಪ್ರಿನ್ಸೆಸ್ ಕಟ್ ಅಲ್ಲಿ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ಲಾಗತ್ತೆ. ಸೊ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಏನೇ ಡೌಟ್ ಇದ್ರೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಅದೇ ರೀತಿ ಮೆಂಬರ್ಶಿಪ್ ಆಗೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿವರೆಗೂ ಧನ್ಯವಾದಗಳು.